ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಇರೋದು ಕರ್ನಾಟಕದ ಕ್ಯಾಪಿಟಲ್ ಸಿಟಿ ಆದಂಥ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿದ್ದೀನಿ. ನಾವಿವತ್ತು ಪ್ರಯಾಣ ಮಾಡ್ತಾ ಇರೋದು ಗುಜರಾತ್ನ ಕ್ಯಾಪಿಟಲ್ ಸಿಟಿ ಆದಂಥ ಅಹಮದಾಬಾದ್ಗೆ. ಬನ್ನಿ ನನ್ನ ಜೊತೆ ಹೋಗೋಣ. ನಾವಿವಾಗ ಲಗೇಜ್ ಇಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ಏರ್ಪೋರ್ಟ್ ಬಗ್ಗೆ ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ. 1942ರಿಂದ 2008ರವರೆಗೆ ಇದು ಓಲ್ಡ್ HAL ಇತ್ತು. ಅಲ್ಲಿ ವಿಮಾನಗಳು ಟೇಕ್ ಆಫ್ ಮತ್ತು ಲ್ಯಾಂಡ್ ಆಗ್ತಾಯಿತ್ತು. ಬಟ್ ಈಗ ಕಂಜೆಷನ್, ಏರ್ ಟ್ರಾಫಿಕ್ ಕಂಜೆಷನ್ ಜಾಸ್ತಿ ಆಗಿ ಇಲ್ಲಿಗೆ ಬಂದಿದ್ದಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಇವಾಗ ಆಗಿರೋದು. ಮುಂಚೆ ಇದಕ್ಕೆ ಹೆಸರಿದ್ದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ದಿನ ಪ್ರತಿ ಸುಮಾರು 750ರಿಂದ 800 ವಿಮಾನಗಳು ಇಲ್ಲಿ ಟೇಕ್ ಆಫ್ ಮತ್ತು ಲ್ಯಾಂಡ್ ಆಗ್ತವೆ. ಅಲ್ಲಿಗೆ ನೀವೇ ಅರ್ಥ ಮಾಡ್ಕೋಬೇಕು ಇದು ಎಷ್ಟು ದೊಡ್ಡದಾದಂಥ ಏರ್ಪೋರ್ಟ್ ಅಂತ. ಫ್ಲೈಟ್ ಒಳಗಡೆ ಬೋರ್ಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಬೆಂಗಳೂರಿನ ಟೆಂಪರೇಚರು 32 ಡಿಗ್ರಿ ಇದೆ. ಬಟ್ ಅಹಮದಾಬಾದ್ನ ಟೆಂಪರೇಚರು 42ರಿಂದ 43 ಡಿಗ್ರಿ ಇದೆ. ಕಂಪ್ಲೀಟ್ ಡ್ರಾಸ್ಟಿಕ್ ಚೇಂಜ್ ಆಗುತ್ತೆ. ಈಗ 10 ಡಿಗ್ರಿ ವಿತಿನ್ 2 ಅವರ್ಸಲ್ಲಿ ಒಳಗಡೆ ಒಂದು AC ಕೂತಿದ್ದೀವಿ, ಏನು ಗೊತ್ತಾಗ್ತಿಲ್ಲ. ಬಟ್ ಕಂಪ್ಲೀಟ್ ಡಿಗ್ರೀಸ್ ಈಗ 10 ಡಿಗ್ರಿ ಚೇಂಜಸ್ ಆಗುತ್ತೆ ನಾವು ಲ್ಯಾಂಡ್ ಆದ ತಕ್ಷಣ. ಒಂದು ರೂಟ್ ಟೇಕ್ ಆಫ್ ಆಗೋಕ್ಕೆ ಇನ್ನೇನು ರೆಡಿ ಆಗ್ತಾ ಇದೆ. ಒಂದು 200+ ಹೊಡಿತಾ ಇದೆ ಈಗ ಗಾಡಿ. ಇನ್ನೇನು ಆಯಿತು ಟೇಕ್ ಆಫ್ ಆಗೇ ಹೋಯ್ತು ಗುರು. ಬಾಯ್ ಬೆಂಗಳೂರು. ನೋಡಿ ಎಷ್ಟು ಸಖತ್ತಾಗಿದೆ, ವ್ಯೂಸ್ ಮಾತ್ರ ಸಖತ್ತು ಗುರು. ಇದು ಆಲ್ಮೋಸ್ಟ್ ಈಗ 30,000 ಫೀಟ್ ಎಬವ್ ಇದೆಯಂತೆ. ನಮಗೆ ಗೊತ್ತೇ ಆಗ್ತಾ ಇಲ್ಲ, ಅಷ್ಟು ಅಡಿಗಳ ಮೇಲಿದ್ದೀವಿ. ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಫ್ಲೈಟ್ ಪಕ್ಕ ಇನ್ನೊಂದು ಫ್ಲೈಟ್ ಹೋಗ್ತಾ ಇದೆ. ಫ್ಲೈಟ್ ಈಗ ನಿಧಾನಕ್ಕೆ ಕೆಳಗಿಳಿತಾ ಇದೆ. ಇವರು ಫೈನಲಿ ಫ್ಲೈಟ್ ಜರ್ನಿ ಕಂಪ್ಲೀಟ್ ಆಗಿದೆ. ಅಹಮದಾಬಾದ್ ರೀಚ್ ಆಗಿದ್ದೀವಿ. ಈಗ ಸಿಕ್ಕಾಪಟ್ಟೆ ಬಿಸಿಲಿದೆ, 42 ಡಿಗ್ರಿ. ನಾನು ಅಲ್ಲಿ ಹೇಳಿದಾಗೆ 42 ಡಿಗ್ರಿ ಬಿಸಿಲು. ನಾವಿವತ್ತು ಇರೋದು ಅಹಮದಾಬಾದ್, ಕ್ಯಾಪಿಟಲ್ ಸಿಟಿ ಆಫ್ ಗುಜರಾತ್ನಲ್ಲಿ. ಏರ್ಪೋರ್ಟ್ನಿಂದ ಇಲ್ಲಿಗೆ ಬಂದಿದ್ದು ನಾನು ರ್ಯಾಪಿಡೋ ಮಾಡಿಕೊಂಡು. ಅಲ್ಲಿ ರ್ಯಾಪಿಡೋ ಮಾಡಬೇಕಾದ್ರೆ ಬಂದ ರ್ಯಾಪಿಡೋನು ಹೆಲ್ಮೆಟ್ ಇಲ್ಲ, ಏನಿಲ್ಲ. ನಾನು ಹೆಲ್ಮೆಟ್ ಕೇಳಿದೆ, ಏನೇನೋ ಮಾತಾಡಿದೆ, ನನಗೂ ಅರ್ಥ ಆಗಿಲ್ಲ. ಹಾಗೆ ಬಿಟ್ಬಿಟ್ಟೆ ಅತ್ಲಾಗಿ. ಈಗ ನಾನಿರೋದು ಸಬರ್ಮತಿ ಆಶ್ರಮಲ್ಲಿ, ಒನ್ ಆಫ್ ದ ಫೇಮಸ್ ಹಿಸ್ಟಾರಿಕಲ್ ಸೈಟ್ ವಿವಿಂಗ್ ಇನ್ ಅಹಮದಾಬಾದ್. ಬನ್ನಿ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ. ಇದು ಸಬರ್ಮತಿ ಆಶ್ರಮ ಅಂತ ಕೇಳಿದ ತಕ್ಷಣ ನಮಗೆ ಫಸ್ಟು ನೆನಪಿಗೆ ಬರೋದು ಮಹಾತ್ಮ ಗಾಂಧೀಜಿ. ಇವರು ಮಹಾತ್ಮ ಗಾಂಧಿಯವರು 1917ರಿಂದ 1930ವರೆಗೆ ಅವರ ಮನೆ ಇದೇ ಆಗಿತ್ತು. ಇದೇ ಆಶ್ರಮದಲ್ಲಿ ಅವರು ಇರ್ತಾರೆ. ಬಟ್ 1930ಗೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಏನಿರ್ತಾರೆ, ಅವರು ದಾಂಡಿ ಮಾರ್ಚ್ ಅಂತ ಹೇಳಿ ಒಂದು ಸತ್ಯಾಗ್ರಹನ ಶುರು ಮಾಡಿ ಸ್ವಾತಂತ್ರ್ಯ ಸಿಗೋವರೆಗೂ ಮತ್ತೆ ಈ ಆಶ್ರಮಕ್ಕೆ ಬರೋದು ಬೇಡ ಅಂತ ಒಂದು ಡಿಸಿಷನ್ ತೊಗೊಂಡು 1930ಗೆ ಈ ಆಶ್ರಮನ ಅವರು ಕಂಪ್ಲೀಟಾಗಿ ಬಿಟ್ಬಿಟ್ಟು ಸತ್ಯಾಗ್ರಹನ ಶುರು. ಆಶ್ರಮ ಅಂತೂ ಸಖತ್ ಪೀಸ್ಫುಲ್ಲಾಗಿದೆ, ಒಳ್ಳೆ ಪೀಸ್ಫುಲ್ ವೈಬ್ಸ್ ಇದೆ ಮಾತ್ರ. ಎಲ್ಲೆಲ್ಲೋ ಗ್ರೀನರೀಸು ಸಖತ್ತಾಗಿದೆ. ನೋಡಿ, ಇದೇ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚು. ಆಶ್ರಮದಲ್ಲಿ ಒಂದು ಸ್ಟ್ಯಾಚು ಆಗಿ ಅವ್ರನ್ನ ನಿರ್ಮಿಸಿರ್ತಾರೆ. ಇವ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ. ಇವರು ಪೋರ್ಬಂದರಲ್ಲಿ ಹುಟ್ಟಿರ್ತಾರೆ. ನಿಮ್ಮೆಲ್ಲರ ಪಿತಾಮಹ ಇವರು.
ಇವರಿಂದನೇ ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿರುತ್ತೆ. ಒನ್ ಆಫ್ ದ ಗ್ರೇಟೆಸ್ಟ್ ಅಚೀವ್ಮೆಂಟ್. ಹಾಗೆ ಈ ಆಶ್ರಮ ಸಬರ್ಮತಿ ರಿವರ್ ಫ್ರಂಟ್ ಅಂದರೆ ಸಬರ್ಮತಿ ರಿವರ್ ಸೈಡ್ ಹತ್ರ ಸ್ಥಾಪನೆ ಆಗಿರುತ್ತೆ. ಇದರ ಬನ್ನಿ ಆ ರಿವರ್ನು ಕೂಡ ಒಂದ್ಸಲಿ ನೋಡ್ಕೊಂಡು ಬರೋದು. ಏನು ನೋಡ್ತಾ ಇದ್ದೀರಾ ಅದೇ ಸಬರ್ಮತಿ ರಿವರು. ಒಟ್ಟಿಗೆ ಇಲ್ಲಿ ಆಶ್ರಮ ಫುಲ್ ಆಫ್ ಗಾರ್ಡನ್ನು ಎನ್ವಿರಾನ್ಮೆಂಟ್ಗೆ ತುಂಬ ಹತ್ತಿರವಾಗಿದೆ. ಪ್ಲಸ್ ಅಲಾಂಗ್ ಸೈಡೇ ರಿವರ್ ಇದೆ. ತುಂಬ ಒಂಥರ ಪೀಸ್ಫುಲ್ ವೈಬ್ಸ್ ಇದೆ ಮಾತ್ರ ಇಲ್ಲಿ. ಸಖತ್ ಮಜಾ ಇದೆ. ಗುರು ನಾವೀಗ ರೈಲ್ವೆ ಸ್ಟೇಷನ್ ಕಡೆ ಪ್ರಯಾಣ ಮಾಡ್ತಾ ಇದ್ದೀವಿ. ಅಹಮದಾಬಾದ್ ರೈಲ್ವೆ ಸ್ಟೇಷನ್. ಅಲ್ಲಿಂದ ನಮ್ಮ ಮುಂದಿನ ಪ್ರಯಾಣ ರಾಜಸ್ಥಾನ್ ಕಡೆಗೆ. ಬನ್ನಿ ರಾಜಸ್ಥಾನ್ನ ಎಕ್ಸ್ಪ್ಲೋರ್ ಮಾಡೋಣ.